ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸೆಲ್ವಿ ಅಂತೇಳಿ ಚೆನ್ನೈ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಎಕ್ಸ್ಪೆಷಲಿ. ಯಾಕಂದರೆ ಅವರಿಗೆ ನಾನು 5 ಗಿಡ ದಾಸವಾಳನ ಕಳಿಸ್ಕೊಟ್ಟಿದ್ದೆ. ಅಂದರೆ ಅವರಿಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಟೈಪಿಂಗ್ ಬರೋಲ್ಲ, ಮಾತಾಡೋಕ್ಕೆ ಬರೋಲ್ಲ, ತಮಿಳಲ್ಲಿ ಮಾತಾಡೋದು. ತಮಿಳಲ್ಲೇ ಅವ್ರ ಅಡ್ರೆಸ್ ಕೂಡ ಕಳಿಸಿದ್ರು. ಅದನ್ನು ನಾನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಗಿಡ ಕೊರಿಯರ್ ಮಾಡಿದ್ದೆ. ಆ ಗಿಡಗಳು ಅವರಿಗೆ ತುಂಬ ಚೆನ್ನಾಗಿ ಹೋಗಿತ್ತು. ಬಟ್ ಅವ್ರು ನನಗೆ ಯಾವುದೇ ರೀತಿ ರಿಪ್ಲೈ ಮಾಡಿರಲಿಲ್ಲ. ಮೊನ್ನೆ ಪ್ರೊಫೆಷ್ನಲ್ ಕೊರಿಯರಿಂದ ನನಗೊಂದು ಕಾಲ್ ಬಂದಿತ್ತು. ಅವರು ನನಗೆ ಹೇಳಿದ್ರು ಚೆನ್ನೈಯಿಂದ ಒಂದು ಪಾರ್ಸಲ್ ಇದೆ ಅಂತ. ನಾನೇನು ಅಂದ್ಕೊಂಡೆ, ನಾನು ಕಳಿಸಿದ ಗಿಡ ಅವ್ರಿಗೆ ಚೆನ್ನಾಗಿ ಹೋಗಿಲ್ಲ, ರಿಟರ್ನ್ ಕಳಿಸಿದ್ದಾರೆ. ನಾನು ಪೋಸ್ಟಲ್ ಅಲ್ವಾ ಕಳಿಸಿದ್ದು, ಪೋಸ್ಟಲ್ ಆದರೆ ನಂಗೆ ಮನೇಲಿ ತಂದು ಕೊಡ್ತಾಯಿದ್ರು. ಆದರೆ ಇವರು ನನಗೆ ಫೋನ್ ಮಾಡಿ, ಇಲ್ಲ ಪ್ರೊಫೆಷ್ನಲ್ ಕೊರಿಯರ್ ಇದು, ನೀವು ಇಲ್ಲೇ ಬಂದು ತೊಗೋಬೇಕು ಅಂದರು. ಹಂಗಾಗಿ ನಾನು ನನ್ನ ದೊಡ್ಡ ಮಗಳಿಗೆ ಹೇಳಿದೆ. ಅಲ್ಲೇ ಅವಳು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾಳೆ, ಕೆಳಗಡೆ ಪ್ರೊಫೆಷ್ನಲ್ ಕೊರಿಯರ್ ಇರೋದು. ಅಲ್ಲಿಗೆ ಹೋಗಿ ಅವಳು ತೊಗೊಂಡು ಬಂದಮೇಲೆ ಏನಿದು ಅಂತ ಹೇಳ್ಬಿಟ್ಟು ಮೊದಲು ಹೆಸ್ರೆಲ್ಲ ನೋಡಿದ್ವಿ. ಸೆಲ್ವಿ ಅಂತ ಇತ್ತು. ಎಲ್ಲೋ ಮೋಸ್ಟ್ಲಿ ಗಿಡ ಚೆನ್ನಾಗಿಲ್ದಿದ್ದಕ್ಕೆ ರಿಟರ್ನ್ ಕಳಿಸಿದ್ದಾರೆ ಅಂದ್ಕೊಂಡೆ. ಆದರೆ ಓಪನ್ ಮಾಡಿದಾಗ ನಮಗೂ ಶಾಕೇ ಆಯಿತು. ಯಾಕಂದರೆ ಅವರು ನಮಗೆ ನಮ್ಮ ಗಿಡಗಳು ಯಾವುದನ್ನು ಕಳಿಸಿರ್ಲಿಲ್ಲ, ಅವರು ಬೇರೆ ಗಿಡಗಳನ್ನ ನಮಗೆ ಕೊರಿಯರ್ ಮಾಡಿದರು. ನನಗದು ಒಂಥರ ಇಂಟ್ರೆಸ್ಟಿಂಗ್ ಆಯಿತು. ಯಾಕೆ ಅಂದರೆ ನಾವು ಕಳಿಸಿರೋ ಗಿಡನೇ ಒಣಗೋಗುತ್ತೆ ಸತ್ತೋಗುತ್ತೆ ಅಂತ ರಿಟರ್ನ್ ಮಾಡೋ ಈ ಕಾಲದಲ್ಲಿ ಅವರು ನನಗೆ ಕೆಲವೊಂದು ಗಿಡಗಳನ್ನ ಸರ್ಪ್ರೈಸಾಗಿ ನನ್ನ ಅಡ್ರೆಸ್ಗೆ ಕಳಿಸ್ಕೊಟ್ಟಿದ್ದಾರಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ಓಪನ್ ಮಾಡಿದಾಗ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಹೆಲ್ದಿಯಾಗಿ ಚೆನ್ನಾಗೂ ಕೂಡ ಇತ್ತು. ಅದನ್ನೆಲ್ಲ ನಾನು ಆಗಲೇ ಓಪನ್ ಮಾಡಿ ನೋಡಿ ಅವರು ಯಾವ ರೀತಿ ಗಿಡಗಳು ಕಳಿಸಿದ್ದಾರೆ ಅಂದರೆ, ಒಂದು ಕವರಲ್ಲಿ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ. ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗಿಡಗಳಿತ್ತು ಅಂದರೆ ನನಗೆ ತುಂಬ ಖುಷಿ ಆಯಿತು. ಅವರು ಯಾವಾಗ ಕಳಿಸಿದ್ರು. ಬಟ್ ನೋಡಿ ಬೇರೆಲ್ಲ ಇದೆ, ಮಣ್ಣು ಇದೆ, ಸ್ವಲ್ಪ ಹಾಕಿ ನಾನೇನೋ ಪಾಟ್ ರೆಡಿ ಎಲ್ಲ ಮಾಡಿಟ್ಕೊಳ್ಳಿ. ಯಾಕೆ ನನಗೆ ಅದು ಗೊತ್ತೇ ಇಲ್ಲದೆ ಇರೋ ಕಾರಣ ಆವಾಗ ಪಾಟ್ಗಳನ್ನ ರೆಡಿ ಮಾಡಿಕೊಂಡು ನಾನು ಮಣ್ಣು ಗೊಬ್ಬರನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಎಲ್ಲೆಲ್ಲಿಂದ ನಿನಗೆ ಗಿಡಗಳು ಕಳಿಸ್ತಾರೋ ಅಂತ ಇದ್ದರು. ನಾನು ನನಗೆ ಗೊತ್ತಿಲ್ಲ ಅಂದರೆ ಏನು ಹೇಳೋದ್ರಿ ನಿಮಗೆ ಅಂತೆಲ್ಲ ಹೇಳಿದೆ. ಸರಿ ಅಂದ್ಬಿಟ್ಟು ನಾನು ಎಲ್ಲ ಗಿಡನೂ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ ಗಿಡಗಳಂತೂ ತುಂಬ ಫ್ರೆಶ್ ಆಗಿವೆ. ನಾನು ಒಂದೊಂದು ಗಿಡನೂ ರೀಪಾಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲ ಗಿಡಗಳನ್ನೂ ಅವರು ಒಂದು ಕವರಲ್ಲಿ, ಚಿಕ್ಕ ನರ್ಸರಿ ಕವರ್ ಬರುತ್ತಲ್ಲ ಆ ಥರ ಕವರಲ್ಲಿ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಗಿಡ ಒಣಗದೇ ಇರೋ ಥರ ಹಸಿಯಾಗಿ ಫ್ರೆಶ್ಶಾಗಿ ಕೂಡ ಇತ್ತು ಗಿಡ. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಬಟ್ ಏನಂದರೆ ಅವ್ರು ನಮಗೆ ಸರ್ಪ್ರೈಸಾಗಿ ಕಳಿಸಿರೋದ್ರಿಂದ ನನಗೆ ಒಂದು ಆಶ್ಚರ್ಯ ಆಯಿತು. ಅದೇ ಅವ್ರಿಗೆ ನೆನ್ನೆ ಮೆಸೇಜ್ ಮಾಡಿದೆ, ಮ್ಯಾಮ್ ಏನಿದೆಲ್ಲ ಅಂದಿದ್ದಕ್ಕೆ, ಇಲ್ಲ ನಾನು ತುಂಬ ಆನ್ಲೈನಲ್ಲಿ ಗಿಡಗಳನ್ನ ತರಿಸಿದ್ದೀನಿ, ಆದರೆ ನೀವು ಕಳಿಸಿರೋಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ. ಹಂಗಾಗಿ ನಾನು ಅವರು ಅದನ್ನು ಕೂಡ ತಮಿಳಲ್ಲಿ ಹೇಳಿದ್ರು. ನನಗದು ಅರ್ಥ ಆಯಿತು, ಟ್ರಾನ್ಸ್ಲೇಟ್ ಮಾಡಿಕೊಂಡೆ. ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಿಮ್ಮ ಗಾರ್ಡನ್ನಲ್ಲಿ ನನ್ನ ಹೆಸ್ರಿಗೆ ಅಂದ್ಬಿಟ್ಟು ಇರಲಿ ಅಂತೇಳಿ ನಾನು ಗಿಡಗಳು ಕಳಿಸಿದ್ದೀನಿ ಅಕ್ಕ, ಪ್ರತಿಯೊಂದನ್ನು ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿದ್ರು. ಆವಾಗ ನನಗೆ ಖುಷಿ ಆಯಿತು. ಈ ಥರನೂ ನನಗೆ ವ್ಯೂವರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಆಮೇಲೆ ಹೇಳಿದ್ರು, ನಿಮ್ಮ ಮಗಳು ವಿಡಿಯೋ ನಾನು ಡೈಲಿ ನೋಡ್ತೀನಿ, ಆದರೆ ಇವಾಗ ನೀವು ಮಾಡ್ತಾ ಇರೋದು ನನಗೆ ಖುಷಿ ಆಯಿತು ಅಂತ ಹೇಳಿದ್ರು. ನೋಡಿ ಆ ಚೆರ್ರಿ ಗಿಡದಲ್ಲಿ ಒಂದು ಹಣ್ಣು ಕೂಡ ಇತ್ತು, ಅದನ್ನು ದೀಕ್ಷಾ ಕಿತ್ಕೊಂಡು ತಿಂತಾಯಿದ್ಲು. ಅಂದರೆ ನಾನು ಎಲ್ಲ ಗಿಡಗಳನ್ನು ನೋಡಿದೆ, ತುಂಬ ಫ್ರೆಶ್ ಆಗಿತ್ತು. ಆಮೇಲೆ ಅವ್ರು ಚೆರ್ರಿ ಗಿಡ ಕಳಿಸಿರೋದ್ರಲ್ಲಿ ಹೂ ಕೂಡ ಹಾಗೇ ಇತ್ತು, ಹಣ್ಣು ಇತ್ತು. ಅದು ನಂಗೆ ತುಂಬ ಇಷ್ಟ ಆಯಿತು. ಅಷ್ಟು ಚಿಕ್ಕ ಗಿಡದಲ್ಲೇ ಅಷ್ಟು ಚೆನ್ನಾಗಿ ಹೂ ಎಲ್ಲ ಬಿಟ್ಟು ಹಣ್ಣಾಗಿದೆಯಲ್ಲ ಅಂದ್ಬಿಟ್ಟು ತುಂಬ ಖುಷಿಪಟ್ಟೆ. ನಾನು ಪ್ರತಿಯೊಂದು ಗಿಡನೂ ಅವ್ರು ಕೊಟ್ಟಿರೋಂಥವನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಒಂದೊಂದು ಸಲ ವೆದರ್ ಚೇಂಜ್ ಆದಾಗ ಸಾಯೋ ಚಾನ್ಸಸ್ ಇರುತ್ತೆ. ಬಟ್ ಇವ್ರ ಗಿಡ ಎಲ್ಲ ತುಂಬ ಫ್ರೆಶ್ ಆಗಿರೋದ್ರಿಂದ ನಾನು ಎಲ್ಲನೂ ಬದುಕುತ್ತೆ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಗಿಡನೂ ಅಷ್ಟೇ ಹಾಕಿ ನಾನು ಟೈಟಾಗಿ ಪ್ರೆಸ್ ಮಾಡಿ. ಮತ್ತು ನೋಡಿ ಇದು ಬಂದ್ಬಿಟ್ಟು ನಾನು ದ್ರಾಕ್ಷಿ ಗಿಡ. ಈ ಥರ ನಾನು ಬಳ್ಳಿ ಬರುತ್ತೆ ದ್ರಾಕ್ಷಿ ಗಿಡ ಅಂದ್ಕೊಂಡೆ, ಆದರೆ ಅವರು ಈ ಥರ ಕಡ್ಡಿಯಲ್ಲೇ ಕಳಿಸಿದ್ದಾರೆ ಗಿಡನ. ಈ ಗಿಡನೂ ತುಂಬ ಚೆನ್ನಾಗಿದೆ. ನೋಡಿ ಅದು ಎಷ್ಟು ಫ್ರೆಶ್ ಆಗಿದೆ ಅಂತ, ಅದನ್ನು ನಾನು ಕೂಡ ರೀಪಾಟ್ ಮಾಡ್ಕೊತಾ ಇದ್ದೀನಿ. ನಾನು ಮಣ್ಣು ಗೊಬ್ಬರ ಎಲ್ಲ ಮೊದಲೇ ಏನು ರೆಡಿ ಮಾಡಿಲ್ಲ, ಅವಾಗವಾಗ ರೆಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನನೇ ಆಗ್ತಾಯಿದೆ ರೀಪಾಟ್ ಮಾಡೋದು. ಹಾಗಾಗಿ ನೋಡಿ ಇದು ಬೇಡ ಅಂಥೇಳಿ ದೊಡ್ಡ ಗಿಡ ಪಾಟ್ಗೆ ಹಾಕೊಳ್ಳೋಣ ಅಂತ ಪಾಟ್ಗೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿದೆ ಗಿಡಗಳೆಲ್ಲ, ಅಂದರೆ ಎಲ್ಲನೂ ಬದುಕಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಗಿಡಗಳನ್ನ ಕಳಿಸಿದ್ದಾರೆ. ಆದರೆ ನನಗೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ವ್ಯೂವರ್ಸು ನನಗೆ ಸರ್ಪ್ರೈಸಾಗಿ ಗಿಡಗಳನ್ನ ಏನೇನೋ ಕಳಿಸ್ತಾರೆ, ಆದರೆ ನನಗೆ ಗಿಡ ಕಳಿಸಿದಾರಲ್ಲ ಅದು ನನಗೆ ತುಂಬ ವಿಷಯ. ನನ್ನದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನನಗೇನು ಬೇಕು ಅಂತೇಳಿ. ನೋಡಿ ಇದೊಂದು ಮಲ್ಲಿಗೆ ಗಿಡ ಕಳಿಸಿದ್ದಾರೆ. ನನ್ನ ಹತ್ರ ತುಂಬ ಮಲ್ಲಿಗೆ ಗಿಡ ಇತ್ತು, ಆದರೆ ಆ ಮಲ್ಲಿಗೆ ಗಿಡ ಒಂದು ರೆಕ್ಕೆ ಮುರಿದೋಗಿತ್ತು. ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಮತ್ತು ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಅದು ಬರುತ್ತೆ ಅಂತೇಳಿ.
ಅದನ್ನು ಕೂಡ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ ಪ್ರತಿಯೊಂದು ಗಿಡನೂ ಅಷ್ಟೇ ಎಷ್ಟು ಚೆನ್ನಾಗಿ ಲೂಸ್ ಮಾಡ್ತೀನಿ. ಆಮೇಲೆ ಇದು ದವನ, ಈ ದವನ ನಮ್ಮ ಸೈಡ್ ದವನ ಅಲ್ಲ, ಇದು ನನ್ನ ಹತ್ರ ಇರೋ ದವನನೇ ಬೇರೆ, ಈ ದವನನೇ ಬೇರೆ. ತುಂಬ ಚೆನ್ನಾಗಿತ್ತು ಒಟ್ಟಲ್ಲಿ ಸ್ಮೆಲ್ಲು. ನಾನು ಆ ದವನ ಗಿಡನೂ ಸಹ ರೀಪಾಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೋಡಬೇಕು. ಎಲ್ಲ ಸೆಟ್ ಆದರೆ ನನ್ನ ಪುಣ್ಯ, ಅವ್ರು ಕೊಟ್ಟಿದ್ದು ಕೂಡ ಸಾರ್ಥಕ ಆಗುತ್ತೆ. ನೋಡಿ ನಾನೆಲ್ಲ ಹಾಕ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಅಷ್ಟೇ 1 ಸ್ಪೂನ್ ಅಷ್ಟು ಎಪ್ಸಮ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ನಾನು ಇದೇ ರೀತಿಯೇ ಮಾಡೋದು. ಯಾಕೆ ಅಂದರೆ ವೆದರ್ ಚೇಂಜ್ ಆಗಿರುತ್ತೆ, ಗಿಡಗಳು ಸ್ಟ್ರೆಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಪ್ಸಮ್ ಸಾಲ್ಟ್ನ ಹಾಕಿ ನಾನು ಇಡ್ತಾಯಿದ್ದೀನಿ. ನೋಡಿ ಗಿಡಗಳನ್ನ ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ಗಿಡನೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ನೆರಳಲ್ಲಿ ಇಡಬೇಕು. ಅದು ಸೆಟ್ ಆಗೋವರೆಗೂ ನಾವು ನೆರಳಲ್ಲೇ ಇಟ್ಕೊಬೇಕು. ಮತ್ತು ಅದಕ್ಕೆ ಯಾವುದೇ ರೀತಿ ನೀರನ್ನ ಹಾಕಬಾರ್ದು 1 ವೀಕು. ಯಾಕೆಂದರೆ ನಾವು ಹಾಕಿರೋವಂಥ ನೀರು ಹರಿದು ಹೋಗೋವರೆಗೂ ಹಾಕಿರ್ತೀವಿ, ಅದು ತೇವ ಇರುತ್ತೆ. ಅದರಲ್ಲೇ ಆ ಗಿಡಗಳು ತುಂಬ ಚೆನ್ನಾಗಿ ಸೆಟ್ ಕೂಡ ಆಗುತ್ತೆ. ಹಂಗಾಗಿ ನಾವು ಸೆಟ್ ಆಗೋವರೆಗೂ ನೀರನ್ನ ಯೂಸ್ ಮಾಡಬಾರ್ದು. ನೆರಳಲ್ಲಿ ಇಟ್ಕೊಂಡ್ರೆ ಆಮೇಲೆ ಅದೇನೋ ಡ್ರೈ ಆಗಿತ್ತು ಅಂದರೆ ಯೂಸ್ ಮಾಡಿ. ಅಂದರೆ ತೇವ ಇದ್ದು ನೀರು ಹಾಕಿದ್ರೆ ಆಗ ಗಿಡ ಸತ್ತೋಗೋ ಅಂತ ತುಂಬ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅಷ್ಟೇ ರೀಪಾಟ್ ಮಾಡಿ ಪಾಟಿಂದ ನೀರು ಹರಿದೋದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ನೀರು ಹಾಕಕ್ಕೆ ಹೋಗಬೇಡಿ. ನೋಡಿ ನಾನು ಈ ರೀತಿ ನೆರಳಲ್ಲಿ ಜೋಡಿಸ್ಕೊಂಡಿದ್ದೀನಿ. ಯಾವ ರೀತಿ ಗಿಡಗಳು ಸೆಟ್ ಆಗಿವೆ ಅಂತಲೂ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಬೇಕು. ನೋಡಿ ಇದಕ್ಕೆ ನಾವಿನ್ನೂ 1 ವಾರದ ತನಕ ತೇವ ಇರುತ್ತಲ್ಲ, ಹಂಗಾಗಿ ನೀರು ಹಾಕಬಾರ್ದು. ತೇವ ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಬೇಕು ಅಷ್ಟೇ, ಜಾಸ್ತಿ ನೀರು ಕೂಡ ಹಾಕಬಾರ್ದು. ನೋಡಿ ಯಾವ ರೀತಿ ಸೆಟ್ಟಾಗಿ ಚೆನ್ನಾಗಿವೆ ಗಿಡಗಳು ಅಂತ. ಈ ರೀತಿಯೇ ಮಾಡ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ, ನೀರು ಜಾಸ್ತಿ ಹಾಕ್ಬಿಡ್ತಾರೆ, ಸತ್ತೋಗ್ಬಿಡುತ್ತೆ. ನಾವು ಕಳಿಸಿರೋಂಥ ಗಿಡಗಳು ಚೆನ್ನಾಗಿ ಬಂದಿವೆ ಅಂತೇಳಿ ಅವ್ರುಗಳು ವಿಡಿಯೋ ಮಾಡಿ ಕಳಿಸಿರೋದು. ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ನೋಡಿ ಎಲ್ಲ ವೀಡಿಯೋಗಳನ್ನೂ ನಾನು ಹಾಕ್ತಾಯಿದ್ದೀನಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್ ಅಂತೇಳಿ ಹೇಳಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ಅವರು ನನಗೆ ಗೊತ್ತಿಲ್ಲದೆ ಗಿಡ ಕಳಿಸಿದ್ರು ಕೂಡ ತುಂಬ ಚೆನ್ನಾಗಿರೋ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಹಂಗಾಗಿ ಅವರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಯಾಕೆ ಅಂದರೆ ಅವರು ತಮಿಳಿಯನ್ಸು. ನನ್ನ ವೀಡಿಯೋಗಳನ್ನ ನೋಡಿ ಅವರು ನೀವು ಬೆಳೆಸ್ಕೊಳ್ಳಿ ಅಂತ ಕಳಿಸಿದಾರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಅವರಿಗೆ ನಂಗೆ ತಮಿಳ್ ಬರಲ್ಲ, ಆದರೂ ಅವ್ರಿಗೊಂದು ಲೈನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ತಮಿಳ್ನಲ್ಲಿ. ಏನಪ್ಪ ಅಂದರೆ, ಸೆಲ್ವಿ ಅಕ್ಕ உங்களுக்கு ಕಳಿಸಿರೋ ಅನುಪಿರೋ ಎಲ್ಲ ಗಿಡಗಳು நல்லா இருக்குது, நல்லா ಒಳಪೆ, ತುಂಬ ಟ್ಯಾಂಕ್ಸ್, ರೊಂಬ ಟ್ಯಾಂಕ್ಸ್. ಇಷ್ಟು ನನಗೆ ತಮಿಳ್ ಬರಲ್ಲ, ಹಂಗಾಗಿ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋದಿಂದ ನಿಮ್ಗೇನಾದರೂ ಉಪಯೋಗ ಇತ್ತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.